ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರಮುಖ ಸಮಾನಾರ್ಥಕ ಪದಗಳು. ಒಂದನೇದ್ದು ಅರ್ಕ. ಅರ್ಕ ಅಂದರೆ ಸೂರ್ಯ ಅಂತ. ಇನ್ನೊಂದು ಎಕ್ಕದ ಗಿಡ ಅಂತ ಬರುತ್ತೆ. ಎರಡನೇದು ಅಘ. ಅಘ ಅಂದರೆ ಪಾಪ ಅಂತ. ಮೂರನೇದು ವೈಹಿನಿ. ವೈಹಿನಿ ಅಂದರೆ ಬೆಂಕಿ. 4 ಅಲರ್. ಅಲರ್ ಅಂದರೆ ಹೂವು. 5 ಮರಾಳ. ಮರಾಳ ಅಂದರೆ ಹಂಸ. 6 ಕ್ಷುಧೆ. ಕ್ಷುಧೆ ಅಂದರೆ ಹಸಿವು. 7 ಕ್ಷಿತಿಪ. ಕ್ಷಿತಿಪ ಅಂದರೆ ಅರಸ. 8 ಮಾರ್ಜಾಲ. ಮಾರ್ಜಾಲ ಅಂದರೆ ಬೆಕ್ಕು. 9 ವಾಯಸ. ವಾಯಸ ಅಂದರೆ ಕಾಗೆ. ನೆಕ್ಸ್ಟ್ ವಾಮನ. ವಾಮನ ಅಂದರೆ ಕುಳ್ಳ. ಇದೊಂದು ವಿಷ್ಣುವಿನ ಅವತಾರ. ನೆಕ್ಸ್ಟ್ ಕೊಲ್ಲಟಿಗ. ಕೊಲ್ಲಟಿಗ ಅಂದರೆ ಡೊಂಬರವನು ಅಂತ. 12ನೇದು ವಾಟಿಕೆ. ವಾಟಿಕೆ ಅಂದರೆ ತೋಟ ಅಥವಾ ಆವರಣ. 13 ಕೌಮುದಿ. ಕೌಮುದಿ ಅಂದರೆ ಬೆಳದಿಂಗಳು ಅಂತ. 14 ಹರ್ಯಕ್ಷ. ಹರ್ಯಕ್ಷ ಅಂದರೆ ಸಿಂಹ ಅಂತ. 15ನೇದು ಬಾಳ್. ಬಾಳ್ ಅಂದರೆ ಕತ್ತಿ. ಇಲ್ಲಿ ಹಳಗನ್ನಡ ಳ, ಅಚ್ಚಗನ್ನಡ ಳ ಬಂತಂದರೆ ಬಾಳ್ ಅಂತ ಬಂತ ಜೀವನ. ಇಲ್ಲಿ ಹಳಗನ್ನಡ ಳ ಬಂತಂದರೆ ಅದು ಬಾಳ್ ಅಂದರೆ ಕತ್ತಿ ಅಂತ. ನೆಕ್ಸ್ಟ್ ಕ್ಷಾಂತಿ. ಕ್ಷಾಂತಿ ಅಂದರೆ ತಾಳ್ಮೆ. ನೆಕ್ಸ್ಟ್ ಕುಲಾಲ. ಕುಲಾಲ ಅಂದರೆ ಕುಂಬಾರ. ನೆಕ್ಸ್ಟ್ ನೆಲಕಲ. ನೆಲಕಲ ಅಂದರೆ ಲೋಭಿ ಅಥವಾ ಜಿಪುಣ ಅಂತ. ನೆಕ್ಸ್ಟ್ ಕಾದಂಬಿನಿ. ಕಾದಂಬಿನಿ ಅಂದರೆ ಮೋಡಗಳ ಸಾಲು. ಲಾಸ್ಟ್ ಕಗ. ಕಗ ಅಂದರೆ ಪಕ್ಷಿ ಅಥವಾ ಹಕ್ಕಿ. ಇವು ಇಂದಿನ ಪ್ರಮುಖ ಸಮಾನಾರ್ಥಕ ಪದಗಳು ಆಗಿದ್ದವು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.